ಹೆಂಗನ್ಸ್ತು ಗುರು ಫಾಲ್ಸು? ಸೈಕ್ ಎಕ್ಸ್ಪೀರಿಯನ್ಸ್ ಗುರು, ಸೈಕ್ ಎಕ್ಸ್ಪೀರಿಯನ್ಸು. ಡ್ರಾಪ್ಸ್ ಬರ್ತಾ ಇದೆ, ನಿಂತ್ಕೊಂಡ್ರೆ ನಮ್ಮ ಕ್ಯಾಮ್ರಾ ಫುಲ್ ಕ್ಲೋಸ್ ಆಗ್ತಾ ಇದೆ, ಫೋಟೋ ಕ್ಯಾಪ್ಚರೇ ಮಾಡೋಕ್ಕಾಗ್ತಾ ಇಲ್ಲ. ಸೈಕ್ ಆಗಿತ್ತು ಮಾತ್ರ. ಎವ್ರಿ ಡೇ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನ್ಯೂ ಥಿಂಗ್ಸ್. ಅಷ್ಟೇ ನೋಡಿದ್ರಲ್ಲ, ಹೊಸ ಫಾಲ್ಸು ಎಕ್ಸ್ಪ್ಲೋರ್ ಮಾಡೋದು ಒಂದು ಥ್ರಿಲ್ಲು. ಬಟ್ ನಿಮ್ಮ ಸೇಫ್ಟಿ ನಿಮ್ಮ ಕೈಲೇ ಇರುತ್ತೆ. ದಯವಿಟ್ಟು ನೀವು ಯಾವುದೇ ಫಾಲ್ಸಿಗೆ ವಿಸಿಟ್ ಮಾಡಿ ರಿಸ್ಕ್ ತೊಗೋಬೇಡಿ. ಆದಷ್ಟು ಲೋಕಲ್ ಗೈಡ್ ಯಾರಾದರೂ ಸಿಕ್ಕಿದ್ರೆ ಕರ್ಕೊಂಡು ಬನ್ನಿ. ಮತ್ತು ಮೇಯ್ನು ನೀವು ಡ್ರಿಂಕ್ಸ್ ಮಾಡೋದು ಮತ್ತು ಇನ್ನೇನೋ ಮಾಡೋದು ಆ ಥರ ಅನಾಚಾರಕ್ಕೆ ಮಾತ್ರ ಹೋಗಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಏನಪ್ಪ ಅದು? ಟಿಕೆಟ್ ವಡಾಪಾವ್ ಬಂದ್ಮೇಲೆ ಟೇಸ್ಟ್ ಮಾಡಲೇಬೇಕು. ಇಂಡಿಯನ್ ಬರ್ಗರ್, ಬುರ್ಗಿರ್. ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೆಂಗಾಯ್ತಾ? ಚೆನ್ನಾಗಿದೆ ವಡಾಪಾವ್. ಇಡ್ಲಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ವಡಾಪಾವ್ ತುಂಬ ಚೆನ್ನಾಗಿದೆ. ಸೂಪರ್. ಏನು ಸೆಲೆಬ್ರಿಟಿ ಇಂಟರ್ವ್ಯೂ ಕೊಡ್ತಾ ಇದೆಯಾ? ಸಾಕು. ಓಯ್ ಥರ ಐತಿದು ತಿರುಪತಿ ಗೊಜ್ಜು ಥರ. ಅದನ್ನು ಹಂಗೆ ಒಂದು ಪಾವ್ ಒಳಗೆ ಒಂದು ವಡ ಹಾಕಿ ತಿಂತೀನಿ. ಬಿಸಿ ಐತೆ. ಅಮ್ಮ ಹೆಂಗೈತೆ? ಅದ್ರಿపోయింది అవుతాನೆ. ಆ್ಯಕ್ಚುಲಿ ನಾವು ಕಸ್ಟಮೈಸ್ ಮಾಡಿಬಿಟ್ಟಿದ್ದೀವಿ. ಅವ್ರು ಯಾವ ಥರ ತಿಂತಾರೋ ಗೊತ್ತಿಲ್ಲ. ಅವ್ರ ಹತ್ರ ಏನೇನಾಯ್ತೋ ನಾವೇ ತಗೊಂಡು ಇದೇನಿದು ಅದು ನೀನೊಂದು ವಡಾಪಾವ್ನ ತಿನ್ನು. ವಡಾಪಾವ್ ತಿನ್ನು ನೀನೊಂದು. ಏನು ದಪ್ಪ ಆಗಲ್ಲ, ತಿನ್ನೋ ಒಂದು. ಹಂಗೆ ಒಂದು ಸ್ವಲ್ಪ ಈರುಳ್ಳಿನೂ ಹಾಕ್ಸ್ಕೊಂಬಂದ್ಬಿಟ್ಟೆ ಅದ್ರ ಮೇಲ್ಗಡೆ. ಓಕೆ, ತಿಂಡಿ ಆಯಿತು, ಏನೋ ಒಂದು ಸಿಕ್ತು. ಇನ್ನು ಲಂಚ್ ನೋಡೋಣ ಬನ್ನಿ. ನೆಕ್ಸ್ಟು ವರಾಂಡ ಘಾಟ್ನ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲಿ ಬಂದಿದ್ದೀವಿ ಗೊತ್ತಾ? ನೋಡ್ತೀರಾ? श्री क्षेत्र भारदायिनी माता वलनकुंडी देवस्थान आपले महेश स्वागत करती आहेता. ಎಷ್ಟು ಚೆನ್ನಾಗಿ ಓದಿದ್ನೋ ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಹೋಣ ಲ್ಯಾಂಡ್ಸ್ಕೇಪ್ ನೋಡಿ. ಮಗ ಏನನ್ನಿಸ್ತು? ವ್ಯೂ ತುಂಬ ಚೆನ್ನಾಗಿದೆ. ಆದರೆ ಏನಪ್ಪ ಅಂದರೆ ಒಂದು ಭಯ, ಇದು ಬ್ರಿಡ್ಜು ರಸ್ಟ್ ಹಿಡಿದಿದೆ, ಮೇಂಟೆನೆನ್ಸ್ ಬೋರ್ಡ್ ಹಾಕಿದ್ದಾರೆ. ಸೊ ಯಾರು ಬರೋಂಗಿದ್ರೆ ಕೇಳ್ಕೊಂಡು ಬನ್ನಿ. ನಾವು ಅದಕ್ಕೆ ಮುಂದೆ ಹೋಗಲಿಲ್ಲ. ಸ್ವಲ್ಪ ಒಂದಿಬ್ಬರು ಹುಡುಗರು, ನಮ್ಮ ಹುಡುಗರು ಧೈರ್ಯ ಮಾಡಿ ಹೋಗಿದ್ದಾರೆ. ಅವರು ಸ್ವಲ್ಪ ಎದುರ್ಕೊಂಡು ಬರ್ತಾ ಇದ್ದಾರೆ. ವ್ಯೂ ಚೆನ್ನಾಗಿದೆ ನೋಡಿ. ನೀವು ನೋಡ್ಬೋದು ಎಷ್ಟು ಡೆಪ್ತ್ ಇದೆ ಅಂದರೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೋಡಿ. ಸೌಂಡ್ ಬರ್ತಾ ಇದೆ ಆ್ಯಕ್ಚುಲಿ ಈ ಬ್ರಿಡ್ಜು.
ಈ ಥರ ಫಾಲ್ಸು ಈ ಥರ ಲ್ಯಾಂಡ್ಸ್ಕೇಪು ನಾವು ಡ್ರಾಯಿಂಗಲ್ಲಿ ಬರೀತಿದ್ದೋ, ಇವತ್ತು ನಾವು ರಿಯಲಾಗಿ ನೋಡ್ತಾ ಇದ್ದೀವಿ. ನೋಡಿ ಆ ಕಡೆ ತೋರ್ಸು ಮಗ. ಸ್ವಲ್ಪ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಾಜಿಗರ್ ಬಾಜಿಗರ್ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಳೆ, ನಿನ್ನ ತೋಗ ಜೊತೆ ಎಂದು ನಾನಿರುವೆ ನಿನ್ನಾಳೆ. हमको हमी से चुरा लो, दिल में कहीं तुम छुपा लो, हमको हमी से चुरा लो, दिल में कहीं तुम छुपा लो. ओ नन्ना मनवे ಏನಾಗಿದೆ ಮಾತೆಲ್ಲ ಮರೆತು ಮೂಗಾದೇನೋ, ಈ ಕಂಗಳಲ್ಲಿ ನೀನಾದೇನೋ, इतना मुश्किल है गाना जरा गा के दिखाना, कड़क कड़क के कड़क की खिड़की कड़क सिंह का कड़के जवा, सुबिडुबी पंपारो सुबिडुबी पारापाम, जुबिडुबी नाचे के पागल सुपिका. आ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡುವೆನು ಇಂದು, ಏನಾಗಲಿ ನನ್ನ ಸಂಗಾತಿನಿ, ನಿನ್ನ ಈ ಕಣ್ಣಲ್ಲಿ ಇದೆ ಕೊನೆಯ ಹನಿ. सोना कितना सोना है, सोने जैसा तेरा मन, सुन सर सुन क्या कहती है दीवानी दिल की धड़कन. ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ, ಖುಷಿಯಿಂದ ಈ ಮನವೆಲ್ಲ ಹೂವಾಗಿದೆ, ಬೇರೇನೂ ಬೇಕಿಲ್ಲ ನಿನ್ನಿಲ್ಲದೆ. ಜಗಯೋ 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 ಎಂಗೌಳ ನಿಂದವುಗಳು ಮಜಾಲು ಎಂಗೌಳ ನಿಂದವುಗಳು ಕನ್ಸ್ಗಳು ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು, ಕಾಣಲು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು, ಚಾಲು ಮಚಾಲು ಎಂಗೋಳ ನಿಂದವುಗಳು. ಎಂಗೋಳ ನಿಂದವುಗಳು ಆ್ಯಕ್ಚುಲಿ ಸಾತ್ಸಡ ವಾಟರ್ ಫಾಲ್ ಹತ್ರ ಬಂದಿದ್ದೀವಿ. ಮೇ ಬಿ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಇರ್ಬೋದು, ಕಾರ್ ಹೋಗಲ್ಲ, ಆದರೂ ಟ್ರೈ ಮಾಡೋಣ. ನೋಡಿ ಈ ಥರ ಇದೆ ಪಾತ್ವೆ, ಈ ಕಡೆಯಿಂದ ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕಾರ್ ಎತ್ಕೊಂಡು ಹೋಗೋಣ. ಏನು ಮಾಡೋಣ? ಓಕೆ, ಹೋಗುತ್ತೆ ತಾನೆ ಕಾರು? ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ತೊಗೊಳೋಣ, ಬಿಡೋಣ ಅಷ್ಟೇ. ಬರೀ ಪೈಲಟ್ಸ್ ಆರಾಮಾಗೆ ಬನ್ನಿ. ಹೆಂಗನಿಸಿದೆ ಮಗ ಡೇ 4? Day 4. Super. Awesome. ವಾಟ್ ಅಬೌಟ್ ಡೇ 3? Mind blowing. ಸ್ವರ್ಗ ಗುರು, ಸ್ವರ್ಗ. ಆ್ಯಕ್ಚುಲಿ ಡೇ 3 ವ್ಲಾಗ್ ನೋಡಿರೋರಿಗೆ ಗೊತ್ತಿಲ್ಲ. ಎಡವಟ್ರ ಏನೋ ಮಾಡ್ತಿದ್ದೆ. ಕಾರ್ ಹೋಗುತ್ತಾ ನೋಡು.
ಓಕೆ. ತೊಗೊಂಬರ್ತಾರೆ ಕಾರು. ತೊಗೊಂಬರ್ತಾರೆ. ನಾವು ಕಾರ್ ಹೋಗುತ್ತಾ ಇಲ್ವಾ ಅಂತ ಹೋಗಲ್ಲ. ಹಾಂ ಡ್ರೈವರ್ಗಳಿಗೆ ಕರೆಕ್ಟ್ ಕೊಡಿಯಕ್ಕೆ ಹೇಳ್ಬೇಕು ಇವರು. ಬೇಡ ಬಿಡು. ಬೇಡ, ಮುಂದೆ ಅಲ್ಲೊಂದು ಸ್ವಲ್ಪ ಹೋಗಿ ನೋಡ್ತೀನಿ. ಅಲ್ಲೇ ಇರೋ ಕೇಳು. ಆಗಲ್ಲ ಬಿಡ, ಇಲ್ಲಿ ಆಫ್ ರೋಡ್ ಇದೆ. ಅದು ಆ ಗಾಡೀಲಿ ಆಗಲ್ಲ. ಇಲ್ಲಿಂದ ಬಂದರೆ ಸ್ವಲ್ಪ ರೋಡ್ ನಮ್ಮ ಕಾರ್ ಅಲ್ಲೇ ನಿಲ್ಲಿಸಿದ್ದೀವಿ. ಮುಂದೆ ಹೋಗುತ್ತಾ ಇಲ್ವಾ ಚೆಕ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇನ್ ಕೇಸ್ ಹೋಗ್ಬೋದು ಅಂತ ಹೇಳಿದ್ರೆ ತೊಗೊಂಡೋಗೋಣ. ಇದೆಯಾ? ಹಾಂ, ಓಕೆ ಬಾರೋ. ಇಲ್ಲಿ ಸ್ವಲ್ಪ ರಿಸ್ಕ್ ಐತೆ. ಅಲ್ಲ, ಇಲ್ಲಿ ಸ್ವಲ್ಪ ರಿಸ್ಕ್ ಐತೆ. ನಿಧಾನಕ್ಕೆ ಟಚ್ ಆಗ್ದಂಗೆ ತೊಗೊಂಬರ್ರಿ. ಲೋ, ಇಲ್ಲ ಅಂದರೆ ಏನು 1 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡೆ ಹೋಗ್ಬಿಡೋಣ ಕಾರಲ್ಲಿ ನಿಲ್ಲಿಸಿ. ಹಾಂ, ಇಲ್ಲ ಇಷ್ಟೇ ನೀರಿರೋದು, ಅದು ಮುಂದೆ ನೀರಿಲ್ಲ ಅಲ್ವಾ ಅದು. ಆಮೇಲೆ ನೀರೇ ಊದ್ಕೊಳ್ಳೋದಲ್ಲ ಇದು, ಮಾಮೂಲಿ ಮರಳು ಥರ. ಇಲ್ಲಿ ಸ್ವಲ್ಪ ಕಲ್ಲು. ಈ ವಿಧಾನ ಕೊಡ್ತಾರೆ ಹೋಗ್ಬೇಕು. ಇಲ್ಲಿ ಬಿಟ್ಟರೆ ಅದೇ ಅಲ್ಲೇ ಹಾಕ್ಬಿಟ್ಟು ಹೋಗೋಣ ಬಿಡು. ಕಾರ್ ತೊಗೊಂಡು ಹೋಗೋದು ಮಾಡೋದೇನು ಕಷ್ಟ ಇದೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಾಂ, ಓಕೆ, ಅಲ್ಲೇ ಹಾಕ್ಸ್ಬಿಡು. ಅಲ್ಲೇ ಹಾಕ್ಬಿಟ್ಟು ಏನೇನು ಬೇಕೆಲ್ಲ ಎತ್ಕೊಂಡು ಬಂದ್ಬಿಡಕ್ಕೆ ಹೇಳು. ಓಕೆ, ರೆಡಿ ಬಾದ್ರವಾ. ಇಲ್ಲಿ ಹೆಂಗೆ ಮಧ್ಯ ಬಿಡ್ಕೊಳಕ್ಕೂ ಆಗಲ್ಲ. ನೋಡಿ, ಇದು ಆಲ್ಮೋಸ್ಟು ಒಂದು ರಿವರ್ ಕ್ರಾಸಿಂಗು ಕೂಡ ನಮಗೆ ಸಿಗ್ತಾ ಇದೆ. ಐ ಮೀನ್ ಬ್ರಿಡ್ಜ್ ಇದೆ, ತೊಂದರೆ ಏನಿಲ್ಲ, ಹೋಗ್ಬೋದು. ಬನ್ನಿ ತೋರಿಸ್ತೀನಿ ಬ್ರಿಡ್ಜ್ ಹೆಂಗಿದೆ, ವ್ಯೂ ಹೆಂಗಿದೆ. ಹೋಗ್ಬೋದಾ? ಶಿಥಿಲಗೊಂಡಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಥಿಕ್ನೆಸ್ ಇಲ್ಲ ಇದು. ಆಲ್ಮೋಸ್ಟ್ ಸೌಂಡ್ ಬರ್ತಾ ಇದೆ ನೋಡಿ. ಬನ್ನಿ, ಗಡಗಡ ಆಗ್ತದೆ. ನೋಡಿದ್ರು ಅವನು ಹೆವಿ ಸೇರ್ಗುರು.
ಅಲ್ಲಿ ಫಾರೆಸ್ಟ್ ವಾಕ್ ಆಯಿತು, ರಾಕ್ ವಾಕ್ ಆಯಿತು, ರಿವರ್ ವಾಕ್ ಆಯಿತು, ಬ್ರಿಡ್ಜ್ ವಾಕ್ ಆಯಿತು. ಮಳೆ ಬರ್ತಾ ಇದೆ, ಕಾಲ್ನಡಿಗೆ ದಾರಿ ಸ್ವಲ್ಪ ಕಠಿಣವಾಗ್ತಾ ಇದೆ. ಗಜ ಅವರು ಬರ್ರಿ ಅಂತ ಫಸ್ಟ್ ಟೈಮ್ ಮುಂದೆಗಡೆ ಹೋಗಿ ಲೀಡ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ. ಯಾರೋ ಕಾಣಿಸಿದ್ರು, ಯಾರೋ ನಿಂತಿದ್ದಾರಲ್ಲಿ, ನೋಡುವ ಅವ್ರನ್ನ ದಾರಿ ಕೇಳೋಣ. ಏನು ಮ್ಯಾನೇಜರ್ ಅಮ್ಮಮ್ಮ? ಬನ್ನಿ, ನಮಗೆ ದಾರಿ ಗೊತ್ತಾಗಿಲ್ಲ. ಕೊನೆಗೂ ಯಾವುದಿದು ರಾಣವಾಡಿ. ಇಲ್ಲಿ ಯಾರನ್ನ ಕರೆಯನ್ ಬಾರೋ, ಕರ್ಕೊಂಡೋಗಿ ಬರ್ತಾರೆ. ಎಲ್ಲ ಹುಡುಗರು ಆಟ ಆಡಕ್ ಬಿಟ್ಟು ಕರ್ಕೊಂಬಂದ್ರ. ಗೇರ್ ಸಾಕೊಳಕ್ಕೆ ಮಿನಿಮಮ್ 10 ಮಿನಿಟ್ಸ್ ತಗೊಂಡ್ರು. ಒಳಗಡೆ ಹೋಗಿ 20 ನಿಮಿಷ ಆದ್ರೂ ಬರ್ಲಿಲ್ಲ. ಆಮೇಲೆ ಈ ಧ್ರುವ ಶಾರ್ಟ್ ಫಿಲಮ್ ಅಲ್ಲಿ ಪಯಣವಾ ಹೊರಟಿದೆ ಅಭಿಜಾನ. ಇಲ್ಲಿ ನೋಡಿ, ನಾನು ಆ್ಯಕ್ಚುಲಿ ಇದು ರೈನ್ ಪ್ರೂಫ್ ಅಂತ ಈ ಜಾಕೆಟ್ ಹಾಕೊಂಬಂದ್ಬಿಟ್ಟೆ. ನೋಡಿದ್ರೆ ಫುಲ್ ನೆಂದೋಗೈತೆ. ಸೊ ಏನು ಮಾಡೋದು ಗೊತ್ತಾಗದೆ ಅವ್ರು ಯಾರೋ ಒಂದು ಮನೆಯೊಳಗೆ ಛತ್ರಿ ಕೊಟ್ಟಿದ್ದಾರೆ ನೋಡಿ, ಅಷ್ಟೇ. ವಾಪಸ್ ತಗೊಂಡೋಗಿ ಕೊಡ್ತೀವಿ, ಆಗದೆ ಇದ್ರೆ ಹೊಸದು ಕೊಡಿಸ್ಬಿಡ್ತೀವಿ. ನಿಮಗೂ ಪ್ರೀತಿ ಅನ್ನೋದಾಗಲಿ, ಮಳೇಲಿ ನೆಂದೇ ನೆನಿತೀರ. ಬನ್ನಿ. ನಾನು ಇಟ್ಕೊಂತೀನಿ. ನಮ್ಮ ಜೊತೆ ಬರ್ತಿರೋ ಗೈಡ್ ಯಾರು? ನಮ್ಮ ಜೊತೆ ಬರ್ತಿರೋ ಗೈಡು ಒಬ್ಬ ನವತರುಣ. 71 ವರ್ಷದ ನವತರುಣ. 71 ವರ್ಷ ಅಲ್ಲಿ ಮುಂದೆ ಲೀಡ್ ಮಾಡ್ತಾ ಇದ್ದಾರೆ ನೋಡಿ. ಕಾಣ್ತಿದ್ಯಾ? ಮೇ ಬಿ ಅವ್ರಿಗೆ ರೈನ್ ಕೋಟು ಇಲ್ಲ, ಛತ್ರಿನೂ ಇಲ್ಲ. ನಾವು ಹಿಂಗೆ ಬರ್ತಾ ಇದ್ದೀವಿ. 71 ವರ್ಷಕ್ಕೆ ಇಲ್ಲೇ ದಾರಿ ತೋರಿಸ್ತೀವಿ ಅಂದರೆ ಸುಮ್ಮನೆ ಬಂದ್ಬಿಟ್ರು. ಮೊದಲನೇ ದಿನ ಒಬ್ರನ್ನ ಕರ್ಕೊಂಡೋದ್ವಿ ಒಂದು ಫಾಲ್ಸ್ಗೆ, ಅವರಿಗೆ 50 ವರ್ಷ. ಯಾವುದೋ ಒಂದು ಹವಾಯಿ ಚಪ್ಪಲಿ ಹಾಕೊಂಡು ಬಂದು ಪಾಪ ತೋರಿಸಿದ್ರು. ಎರಡನೇ ದಿನ 62 ವರ್ಷ. ಅವರು ಗದ್ದೆ ಯಾವುದೋ ಚಿಕ್ಕ ನದಿ ಒಳಗೆಲ್ಲ ಕರ್ಕೊಂಡೋಗಿ ಒಂದು ದೊಡ್ಡ ಫಾಲ್ಸ್ ತೋರಿಸಿದ್ರು. ಮೂರನೇ ದಿನನೂ ಒಂದು ಫಾಲ್ಸಿಗೆ ಬರ್ತಾ ಇದ್ದೀವಿ. 71 ವರ್ಷ. ಅವ್ರಿಗೆ 62 ವರ್ಷ, ಇವರಿಗೆ 71 ವರ್ಷ. ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಲ್ಲ, ಹಂಗೆ ದಾರಿಲಿ ಯಾರು ಸಿಗ್ತಾರೋ ಅವ್ರನ್ನೇ ಗೈಡು ನಮ್ಗೆ ಹೇಳ್ಕೊಂಡು. ಸೊ ಪಾಪ ಒಳ್ಳೆ ಮನುಷ್ಯರು, ಹಳ್ಳಿ ಜನ ಕರ್ಕೊಂಡು ಬರ್ತಾರೆ. ಏನು ಎಕ್ಸ್ಪೆಕ್ಟ್ ಮಾಡಲ್ಲ ವಾಪಸ್. ನಿಮಗೆ ಗಾಳಿಪಟ ದಿಗಂತನ ತೋರಿಸ್ತೀನಿ ನೋಡಿ. ದಿಗಿ ಈ ಕಡೆ ನೋಡ್ಲಾ? ಮಾಡ್ರಪ್ಪ ಮಾಡ್ರೋ. ಇವಳು ಗರ್ಲ್ ಫ್ರೆಂಡು ನೀತು ಥರನೇ ಇರ್ಬೇಕು. ಅಲ್ಲ 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 ಅಲ್ಲ, ಜೆಂಟ್ಸು ಆಯ್ತು ರೀ. ನೀವೇನ್ರಿ ಬುದ್ಧಿಗಿದ್ದು ಐತೇನ್ರಿ ನಿಮಗೆ? ಅಂತೂ ಇಂತೂ ನಮ್ಮ ತಂಗಿಗೆ ಯಾರಾದರೂ ಸಿಕ್ಕಿದ್ರಪ್ಪ ಕೊನೆಗೆ. ಡ್ರಾಕುಲಾ ಇವತ್ತು 2 ಡ್ರಾಕುಲಾ ಇದ್ದಾವೆ ನಮ್ಮ ಜೊತೆ. ಎರಡನೇ ಯಾವಪ್ಪ ಅವನು ಹೇಮಂತ. ಆ್ಯಕ್ಚುಲಿ
ಅಂಕಲ್ಜಿ ಏನೋ ಮಾಡ್ತಿದ್ದಾರೆ. ದೇವಸ್ಥಾನ ಕೂಡ ಇದೆ. ಅಮ್ಮ ಓಯ್ ತಿನ್ನಕ್ಕೆ ಏನೋ ಬೇಕೇನ್ರು? ಹುಡುಗರೆಲ್ಲ ಫುಲ್ಲು ಭಾನುವಾರ ಆಟ ಆಡ್ಕೊಂಡಿದ್ದಾರೆ. ಭಾನುವಾರ ಇವತ್ತು ಸಂಡೇ. ನೋಡಿ ಗಾಳಿಪಟ ದಿಗಂತ ಸ್ವಲ್ಪ ಛತ್ರಿ ಸೈಡ್ಗೆ ಇರ್ತಾ. ಬರ್ರಿ ಯಾವ್ದಾನ ಒಂದು ದಿಗಂತ ಡೈಲಾಗು. ಹಂಗೆ ಹಿಂದೆ ನೋಡ್ಬಿಡಿ. ಜಾಗಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ಫಾರೆಸ್ಟಲ್ಲಿ ಸ್ವಲ್ಪ ನಡ್ಕೊಂಡು ಬಂದಮೇಲೆ ಅಲ್ಲಿ ಪಾಪ ಯಾರೋ ದನ ಕಾಯ್ತಾಯಿದ್ರು, ಅವ್ರು ಸಿಕ್ಕಿದ್ರು. ಅದರಲ್ಲಿ ಅವ್ರನ್ನ ಮಾತಾಡಿಸಿ ಕೊನೆಗೆ ಇಲ್ಲಿಂದ 1 hour ಜರ್ನಿ ಅಂತೇನೋ ಅಂದರು ಕಾಲ್ನಡಿಗೆಯಲ್ಲಿ. ಹಂಗೆ ಹೋಗ್ತಾ ಮುಂದೆ ಒಂದು ಹಳ್ಳಿಯಲ್ಲಿ ಮತ್ತೆ ಇನ್ನೊಬ್ರು 71 ವರ್ಷದ ತರುಣ ಸಿಕ್ಕಿದ. ಅವರು ಹಿಂಗೆ ಹೋಗಿ ಒಂದು 2 ಕಿಲೋಮೀಟ್ರಿಗೆ ರೈಟು ಅಂತಂದರು. ಅವ್ರನ್ನೇ ಕರ್ಕೊಂಡು ಬಂದ್ವಿ. ಪಾಪ ಅವರು ಮಳೆಯಲ್ಲಿ ದಾರಿ ತೋರಿಸಿದ್ರು. ಅಲ್ಲಿಂದ ಮತ್ತೆ ಕಾಡು ಕಲ್ಲು, ಇಲ್ಲಿ ಬಂಡೆಗಳು ಜಾಸ್ತಿ. ಹಂಗೆ ಮಳೆನೂ ಬರ್ತಾ ಸ್ಟಾರ್ಟ್ ಆಯಿತು. ಕೊನೆಗೆ ಹೋಗ್ತಾ ನಿಧಾನಕ್ಕೆ ಎಲ್ಲೋ ಫಾಲ್ಸು ಶಬ್ದ ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಂಗೆ ಎಲ್ಲ ಒಂದು 10 ಜನ ಒಂದೊಂದು 10 ಮೀಟ್ರ್ ಗ್ಯಾಪ್ ತೊಗೊಂಡು ಹೋಗ್ತಾ ನೋಡಿದ್ರೆ ಒಂದು ಒಳ್ಳೆ ಫಾಲ್ಸ್ ಸಿಕ್ತು. ಸಾತ್ಸಳ. ಅದು ಸಾತ್ಸಳ ಅನ್ನೋ ಹೆಸರಲ್ಲಿ ಏನೋ ಸಾತ್ ಅಂತ ಇದೆ. ಮೇ ಬಿ ಈ ತಿರುಪತಿ ಬಾಗಿಲು ಓಪನ್ ಆದಂಗೆ 7 ಬಾಗಿಲಿದ್ದಂಗೆ ಅದು ಸ್ಟೆಪ್ ವೈಸ್ ಇತ್ತೇನೋ, ಅದಕ್ಕೆ ಕರಿಬೋದು. ನಾಟ್ ಶ್ಯೂರ್. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು, ಸಾತ್ಸಳ ಅಂದರೆ ಏನು, ಯಾಕೆ ಹಂಗೆ ಕರೀತಾರೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್, ಮೆಸ್ಮರೈಸಿಂಗ್, ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಕೂಡ ಸೂಪರ್. 4th ಡೇ ಅಂತೂ ಇವತ್ತು ಹೋಗ್ತಾ ಇದೆ.
ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ಧ್ರುವ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಮಳೆ ಬಂದು ಈಗ ಫಾಲ್ಸ್ಗಳೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣ್ತಾ ಇದಾವೆ, ಜೋರಾಗಿ ಹರಿತಾ ಇದಾವೆ, ಕೆಂಪಗೆ ಹರಿತಾ ಇದಾವೆ, ರವ 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 ಅಂತ ನೋಡ್ರಿ ಆ ಕಡೆ. ಇದು ಆ್ಯಕ್ಚುಲಿ ನೋಡ್ಬೋದು ಅಂತ ನೋಡಿ ಅಲ್ಲಿ ಆ್ಯಕ್ಚುಲಿ ಈಗ ಮಳೆ ಬಂತಲ್ಲ, ಈ ಮಳೆಯಿಂದನೇ ಅದು ಫ್ರೆಶ್ ವಾಟ್ರು ಈಗ ಮಣ್ಣು ನೀರು ಬರ್ತಿದೆ ನೋಡಿ. ಆ ಮಣ್ಣು ನೀರು ಬಂದೇನು ಅಂತ ಮಳೆ ಫ್ರೆಶ್ ಮಳೆ ಬರ್ತದಲ್ಲ ಜೋರಾಗಿ ಒಂದು ಟೈಮು, ಆವಾಗ ಅದು ಆಲ್ಮೋಸ್ಟ್ ಒಂದು ಆ ಮಣ್ಣಿಂದು ಕಲರು ಆ ಬಣ್ಣದಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಕಿ ಸಮಯದಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ವಾಟ್ರೇನೆ. ಮತ್ತೆ ಇಲ್ಲಿ ತೋರಿಸಿ. ಇಡಿ ಓಹೋ ಹೋ ಹೋ ಹೋ. ನೋಡಲ್ಲಿ ನೋಡಲ್ಲ ಒಂದು ದಿಗ್ಗಿ ಈ ಥರ ಎಲ್ಲ ತಗೊಂಡು ಬೈಕ್ ಹಾಕೊಂಡು ಅಭ್ಯಾಸ ಇದೆ ಅನ್ಸುತ್ತೆ. ಗಾಳಿಪಟ ದಿಗ್ಗಿ ಇಲ್ಲೇ ನೀತು ಬತ್ತವಳಿಗೆ ನೋಡಿ ನಾವಿವಾಗ ಹ್ಯಾಪಿ ಬಿಸ್ಕೆಟ್ ತಿಂತಿದ್ದೀವಿ. ಹ್ಯಾಪಿ 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 ಅದು ಯಾರೇ ತಿಂದರೋ ಅವರನ್ನ ಅನಿಸುತ್ತೆ ಹ್ಯಾಪಿ ಹ್ಯಾಪಿ ಹ್ಯಾಪಿ. ನೋಡಿ ಚಟ್ಕ ಪಟ್ಕ, ಟೊಮೆಟೊ ಮಸಾಲ ಪೀಸು, ಶಿಂಗ್ ಭುಜಿಯಾ, ಇದು ಶಿಂಗ್ ಭುಜಿಯಾ, 2 ಕಲರ್ ಆಪ್ಷನ್ ಕೂಡ ಇದೆ, ಮೂಂಗ್ ದಾಲು, ಹ್ಯಾಪಿ ಬಿಸ್ಕೆಟು, ಇನ್ನೇನಿದೆ ಯಾರೇ ಬೇಕಾಗಿರೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬೇಗ ಆರ್ಡರ್ ಮಾಡ್ಕೊಳ್ಳಿ. ಇದು ಯಾರಿಗೆ ಬೇಕಿದ್ರು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆರ್ಡರ್ ಮಾಡ್ಕೊಳ್ಳಿ, ಬೇಗ ತಿನ್ಕೊಳ್ಳಿ. ಒನ್ ಮೋರ್ ಅನ್ಬೇಕು. ಬಿಡ ಟೈಗರ್ ಕ್ರಂಚ್ ಬಿಚ್ಚು. ಇಲ್ಲ ವೆಂಕಟೇಶ್ವರ ಹೌದು ಕೇಳು, ಬಾಲಾಜಿಗೆ ಹೋಗೋಣ. ತಿರುಪತಿ ಹೋಗ್ತಾರೆ, ಭಾಳ ಜನ ಬರ್ತಾರೆ. ಇಲ್ಲಿ ಶಿರ್ಡಿ ಜಾಸ್ತಿ. ಶಿರ್ಡಿ ಅದು ಹೈಯೆಸ್ಟ್ ಕಲೆಕ್ಷನ್. ತಿರುಪತಿ ಬಿಟ್ಟರೆ ಶಿರ್ಡಿನೇ. ತುಳಸಾಪುರ, ಪಂಡ್ರಾಪುರ, ಶಿರ್ಡಿ ಮತ್ತು ಇವು ತುಳಜಾ ಭವಾನಿ 3 ಪಂಡ್ರಾಪುರ ಮತ್ತು ಇವು 3 ಲಿಂಗ ಯಾವುದದು ಜ್ಯೋತಿರ್ಲಿಂಗ, ಭೀಮಾಶಂಕರ, ತ್ರಯಂಬಕೇಶ್ವರ ಆ ಕಡೆ ನಾಸಿಕ್. ಅಲ್ಲಿ ज्योतिर्लिंग कौन सा त्रयंबके शनि सिंगापुर हाँ शिरडी साइड महाराष्ट्र हेवी अजंता ಎಲ್ಲ ಆ ಕಡೆ ಹೋದ್ರೆ ಸೊಸೈಟಿ ಎಲ್ಲ ಚಾವಲೆ ರೇಷನಿಂಗ್ ಹ್ಯಾಂಡ್ ಬ್ರೇಕ್. ಸೊ ಫೈನಲಿ ನಮ್ಮ ಟ್ರೆಕ್
ಟು ಸಾತ್ಸಳ ವಾಟರ್ ಫಾಲ್ ಮುಗೀತು. ನೆಕ್ಸ್ಟು ವರಾಂಡ ಘಾಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ. ಒಂದು ಸಣ್ಣ ಬ್ರೇಕ್ನ ನಂತರ ಬಂದ್ರಾ. ಯೂಸ್ ಮಾಡ್ತೇನೆ. ಯೂಸ್ ಮಾಡ್ತಾ ಇದೆಯಾ? ಅದು ಇದು ಎವ್ರಿ ಇಯರ್ ಇದನ್ನ ಮಾಡ್ತೀವಿ. ಅದು ರಿನ್ಯೂವಲ್ ಏನು ಬೇಕಿಲ್ಲ. ಯಾವುದು ಪ್ರೀಮಿಯರ್ ಫೋನ್ ಯಾವುದೋ ಎಕ್ಸಿಬಿಷನಲ್ಲಿ ಸಾಫ್ಟ್ವೇರ್. ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್ ಏರ್ಪೋರ್ಟ್. ಆ್ಯಕ್ಚುಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಟ್ವಿಸ್ಟ್ ಅನ್ನೋದಕ್ಕಿಂತ ನಮಗಾಗಿದ್ದ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನೋಡಿದ್ರಲ್ಲ ನೀವು, ನೋಡಿ ನಾವು ಹಿಂಗಾಗಿದ್ದೀವಿ ಅಂತ. ಯಾಕಾಗಿದ್ದೀವಿ ಆಮೇಲೆ ಹೇಳ್ತೀನಿ.